ಜೈ ಭೀಮ್. ಇನ್ನು ಜೋರಾಗಿ ಬರ್ಬೇಕು. ಜೈ ಭೀಮ್. ಇವತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮಾಜದ ಬಾಂಧವರಿಗಾಗಿ ಹೊನಲು ಬೆಳಕಿನ ಪ್ರತಿಷ್ಠಿತ ಲೀಗ್ ಕಮ್ ನಾಕೌಟ್ ಕ್ರಿಕೆಟ್ ಪಂದ್ಯಾಕೂಟ ಇವತ್ತು ಏರ್ಪಡಿಸಿದಿರಿ. ಬಹಳ ಯಶಸ್ವಿಯಾಗಿ 8ನೇ ಬಾರಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದಿರಿ. ಈ ಕಾರ್ಯಕ್ರಮವನ್ನು ಇದೀಗ ತಾನೇ ಉದ್ದೇಶಿಸಿ ಮಾತಾಡಿಸಿದಂಥ ಈ ರಾಜ್ಯದ ಜನಮೆಚ್ಚಿದ ನಾಯಕ, ಗೌರವಾನ್ವಿತ ಸ್ಪೀಕರ್ ಆದಂಥ ಯುಟಿ ಖಾದರ್ ಸಾಹೇಬ್ರೆ, ಅದೇ ರೀತಿಯಾಗಿ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದಂಥ ಈ ರಾಜ್ಯದ ಪ್ರಭಾವಿ ನಾಯಕರು, ಅಹಿಂದ ನಾಯಕರೆಂದೇ ಖ್ಯಾತಿಯನ್ನು ಪಡೆದಂಥ PWD ಮಿನಿಸ್ಟರ್ ಆದಂಥ ಸತೀಶ್ ಜಾರಕಿಹೊಳಿ ಸರ್ ಅವರೇ, ಮತ್ತು ಈ ಕಾರ್ಯಕ್ರಮ ಮುಖ್ಯ ಕಾರಣೀಭೂತರಾದಂಥ ಆತ್ಮೀಯರಾದಂಥ ಜಗದೀಶ್ ಅವರೇ ಮತ್ತು ಅವರ ತಂಡದ ಎಲ್ಲ ಸದಸ್ಯರೇ, ಮತ್ತು ಇನ್ನೊಬ್ಬ ಆತ್ಮೀಯರು ಶಿಕ್ಷಣ ಪ್ರೇಮಿಗಳಾದಂಥ ಇಫ್ತಿಕರ್ ಫರೀದ್ ಅವರೇ, ವೇದಿಕೆ ಮೇಲಿದ್ದಂಥ ಎಲ್ಲ ಗಣ್ಯಮಾನ್ಯರೇ, ನಿಜಕ್ಕೂ ನನಗೆ ಬಹಳ ಸಂತೋಷದ ವಿಷಯ. ಕಾರಣ ಅಂತಂದ್ರೆ, ನಾನು ಹಿಂದೆ ಬಹುಶಃ ಗಂಗೊಳ್ಳಿಯಲ್ಲಿ ನಡೆದಾಗ ಈ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೆ. ಅದು ಬೆಳಗಿನ ಸಮಯದಲ್ಲಿ. ಇದು ಹೊನಲು ಬೆಳಕು ಬಹಳ ವಿಶೇಷವಾದಂಥ ಕಾರ್ಯಕ್ರಮ ತಾವು ಆಯೋಜಿಸಿದ್ರಿ. ಬಹುಶಃ ಯುಟಿ ಖಾದರ್ ಸಾಹೇಬ್ರ ಕ್ಷೇತ್ರದಲ್ಲಿ ಯಾವುದು ಅಸಾಧ್ಯ ಅದನ್ನೆಲ್ಲ ಸಾಧ್ಯ ಮಾಡುವಂಥ ಶಕ್ತಿ ಅವರಿಗಿದೆ. ಬಹುಶಃ ಅದಕ್ಕೆ ಏನು ಮಾಡೋಕ್ಕಾಗೋದಿಲ್ಲ, ಅದನ್ನು ಮಾಡಿ ತೋರಿಸ್ತೀನಿ ಅನ್ನುವಂಥ ಆ ಶಕ್ತಿ ಯಾರಲ್ಲ ಇದ್ರೆ ಅದು ಯುಟಿ ಖಾದರ್ ಸಾಹೇಬ್ರ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ. ನೋಡಿ ಸರ್, ನಾನು ಕೂಡ ಒಬ್ಬ ದಲಿತ. ಇವತ್ತು ಯಾರು ಈ ಕ್ರಿಕೆಟ್ ಸ್ಟೇಟ್ ಲೆವೆಲ್ ಆಗಲಿ ನ್ಯಾಷನಲ್ ಲೆವೆಲ್ ಆಗಲಿ ಆಡಲಿಕ್ಕೆ ವಂಚಿತರಾಗಿರ್ತಾರೆ, ಅವರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ದೂರದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಈ ಒಂದು ಪ್ಲಾಟ್ಫಾರ್ಮ್ ಮೂಲಕ ಆ ಪ್ರತಿಭೆಗಳನ್ನು ಗುರುತಿಸುವಂತಹ ಕೆಲಸ ನಿಜಕ್ಕೂ ಕೂಡ ನೀವು ಮಹಾನ್ ನಾಯಕ ಜೈ ಭೀಮನ ಹೆಸರಿನಲ್ಲಿ ಮಾಡ್ತಾ ಇರುವುದು ಬಹಳ ಶ್ರೇಷ್ಠ ಅಂತ ಹೇಳಲಿಕ್ಕೆ ಬಯಸ್ತೀನಿ ನಾನು. ಮಹಾನ್ ನಾಯಕ ಜೈ ಭೀಮ್ ಅಂತಂದ್ರೆ ಕೇವಲ ಹೆಸರಷ್ಟೇ ಅಲ್ಲ, ಇದು ಒಂದು ಬ್ರ್ಯಾಂಡ್, ಇದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್. ಇಡೀ ವಿಶ್ವವೇ ಮೆಚ್ಚಿದಂತ ವಿಶ್ವ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರು ಕೇಳಿದ್ರೆ ನಮ್ಮಲ್ಲಿ ರೋಮಾಂಚನ ಉಂಟಾಗುತ್ತೆ, ನಮ್ಮ ಮೈ ಮೇಲಿನ ಕೂದಲು ಎದ್ದು ನಿಲ್ತದೆ. ಅಂತ ಮಹಾನ್ ನಾಯಕ ಯಾರು ಈ ದೇಶದಲ್ಲಿ ಸಾಮಾಜಿಕ ನ್ಯಾಯದಿಂದ ವಂಚಿತರಾಗಿದ್ರು, SC ST OBC ಶೋಷಿತ ಜನಾಂಗಕ್ಕೆ ಅಕ್ಷರ, ಅನ್ನ, ಅರಿವು, ಸಾಮಾಜಿಕ ನ್ಯಾಯ, ಒಂದು ಗೌರವಯುತವಾದಂತ ಬಾಳನ್ನು ಯಾರಾದರೂ ಕೊಟ್ಟಿದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ ಹೇಳಲಿಕ್ಕೆ ಬಯಸ್ತೀನಿ ನಾನು. ಅಂಥವರ ಹೆಸರಿನಲ್ಲಿ ನೀವು ಈ ಅದ್ಭುತವಾದಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಬಹಳ ವಿಶೇಷ ಅಂತಂದ್ರೆ ಜಾರಕಿಹೊಳಿ ಸಾಹೇಬ್ರವರ ಅಮೃತ ಹಸ್ತದಿಂದ ಮಾಡಿದ್ದ ಇರೋದು ಕೂಡ ಬಹಳ ವಿಶೇಷ. ಬಹಳ ಅವರು ಮಾತು ಬಹಳ ಕಡಿಮೆ, ಕೆಲಸ ಜಾಸ್ತಿ. ಇವತ್ತು ನಾನೆಲ್ಲ ಕಡೆ ಬರುವಾಗ ಪ್ರತಿ ಹಂತದಲ್ಲಿ ಕೂಡ ಎಲ್ಲರೂ ಹೇಳ್ತಿದ್ರು, ನಮ್ಮಲ್ಲಿ ಎಲ್ಲೇ ಕೆಲಸಗಳಿಲ್ಲ ಅಂತಂದ್ರು PWD ಡಿಪಾರ್ಟ್ಮೆಂಟ್ ನಲ್ಲಿ ಮಾತ್ರ ಖಂಡಿತವಾಗಿ ಕೂಡ ಬಹಳಷ್ಟು ಒಳ್ಳೆ ಕೆಲಸಗಳು ನಡೀತಾ ಇದ್ದಾವೆ, ಬಹಳಷ್ಟು ಪಾರದರ್ಶಕವಾಗಿ ನಡೀತಾ ಇದೆ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳ್ತಾರೆ. ಇವತ್ತು ಇಡೀ ಏನು ರಾಜ್ಯಕ್ಕೆ ತಮ್ಮದೇ ಆದಂತ ಒಂದು ಶಕ್ತಿಯನ್ನು ಕೊಟ್ಟಂತ ಒಂದು ವಿಶೇಷ ಶಕ್ತಿ, ಮತ್ತು ವಿಶೇಷವಾಗಿ ಶೋಷಿತ ಜನಾಂಗ, ಬಡವರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಎಲ್ಲರನ್ನು ಕೂಡ ಕೂಡಿಸ್ಕೊಂಡು ಅವರಿಗೆ ಶಕ್ತಿಯನ್ನು ಕೊಡುವಂತ ಕೆಲಸ ಇವತ್ತು ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಅಂತವರ ಒಂದು ಅಮೃತ ಹಸ್ತದಿಂದ ತಾವು ಮಾಡ್ತಾ ಇರೋದು ಇದು
ಬಹಳ ಅರ್ಥಪೂರ್ಣವಾಗಿದೆ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ. ಅದೇ ರೀತಿಯಾಗಿ ಯು ಟಿ ಖಾದರ್ ಸಾಹೇಬ್ರ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕೂಡ ಕಡಿಮೆನೆ. ಅವರು ಬಹುಶಃ ಸ್ಪೀಕರ್ ಆಗಬೇಕಾದ್ರೆ ಅದು ಬಹಳ ಗೌರವಿತವಾದಂಥ ಬಹಳ ಶ್ರೇಷ್ಠವಾದಂಥ ಒಂದು ಹುದ್ದೆ. ಆ ಹುದ್ದೆಯನ್ನು ಬಹುಶಃ ಎಲ್ಲರೂ ಕೂಡ ಯಾವ ರೀತಿ ನಿಭಾಯಿಸ್ತಾರೆ, ಬಹುಶಃ ರಮೇಶ್ ಕುಮಾರ್ ಅವರು ಆದ್ಮೇಲೆ ಅದನ್ನು ಅದನ್ನು ನಿಭಾಯಿಸುವುದು ಬಹಳ ಕಷ್ಟ ಅಂತೇಳಿ ಎಲ್ಲರೂ ಹೇಳ್ತಾ ಇದ್ರು. ಆದರೆ ಯು ಟಿ ಖಾದರ್ ಅದಕ್ಕೆ ಒಂದು ಹೊಸ ಸ್ಪರ್ಶವನ್ನು ಕೊಟ್ಟು ಸ್ಪೀಕರ್ ಅಂದ್ರೆ ಯಾವ ರೀತಿ ಇರಬೇಕು, ಯು ಟಿ ಖಾದರ್ ಸಾಹೇಬ್ರ ಹಂಗಿರ್ಬೇಕು ಅನ್ನುವಂಥದ್ದು ತೋರಿಸ್ಕೊಟ್ಟವ್ರು. ಪ್ರತಿಯೊಬ್ಬರು ಕೂಡ ಎಂತ ಅಪೋಸಿಷನ್ ಪಾರ್ಟಿ ಕೂಡ ಯಾರು ಕೂಡ ಅವ್ರ ಬಗ್ಗೆ ವಿರುದ್ಧವಾಗಿ ಮಾತಾಡೋದಿಲ್ಲ, ಬಹಳ ಪ್ರೀತಿಯಿಂದ ಮಾತಾಡ್ತಾರೆ. ಎಷ್ಟೇ ಇದ್ರು ಕೂಡ ಎದ್ದು ನಿಂತು ಇಲ್ಲ ನಿಮ್ಮ ಸ್ಪೀಕರ್ ಸ್ಥಾನದ ಬಗ್ಗೆ ನಮ್ಗೆ ಬಹಳ ಗೌರವ ಇದೆ, ನಿಮ್ಮ ಬಗ್ಗೆ ಬಹಳ ಗೌರವ ಇದೆ ಅಂತೇಳಿ ಪ್ರಸ್ತಾಪ ಮಾಡ್ತಾರ. ಅಂಥವರ ಕ್ಷೇತ್ರದಲ್ಲಿ ನೀವಿರೋದು ನೀವೆಲ್ಲ ನಿಜಕ್ಕೂ ಪುಣ್ಯವಂತರು. ಬಹುಶಃ ಈ ಭಾಗದಲ್ಲಿ ನಾನು ಬರಬೇಕಾದ್ರೆ ನೋಡ್ತಾ ಇದ್ದೆ ಎಷ್ಟು ಅದ್ಭುತವಾಗಿ ಡೆವಲಪ್ಮೆಂಟ್ ಆಗಿದೆ ಅಂತಂದ್ರೆ ನೋಡ್ಲಿಕ್ಕೆ ಅಸಾಧ್ಯ. ಆ ಮಟ್ಟದಲ್ಲಿ ಬಹಳ ದೊಡ್ಡ ಬದಲಾವಣೆಯನ್ನು ಮಾಡ್ತಾ ಇದ್ರಿ. ಇದೇ ರೀತಿ ಮುಂದುವರೆದ್ರೆ ಇದನ್ನ ಸಿಂಗಾಪುರ್ ಮಾಡಲಿಕ್ಕೂ ಏನು ಹಿಂಜರಿಯೋದಿಲ್ಲ ಅಂತ ಶಕ್ತಿ ಯು ಟಿ ಖಾದರ್ ಸಾಹೇಬ್ರ ಕಡೆ ಇದೆ. ಬಹುಶಃ ನಮ್ಗೆಲ್ಲ ಒಂದು ಪ್ರೇರಣೆ ಏನು, ಸತೀಶ್ ಜಾರಕಿಹೊಳಿ, ಯು ಟಿ ಖಾದರ್, ನಾನು 3 ಬಾರಿ ಶಾಸಕನಾಗಿದ್ದೀನಿ ಹುಬ್ಬಳ್ಳಿಯಿಂದ 2013, 18, 23. ಬಹುಶಃ ಅವ್ರನ್ನೆಲ್ಲ ನೋಡಿದಾಗೆಲ್ಲ ಅವರ ರೀತಿ ನಾನು ಕೂಡ ಕೆಲಸ ಮಾಡಬೇಕು, ಜನರ ಪರವಾಗಿರ್ಬೇಕು, ಜನರ ಜೊತೆಗಿರ್ಬೇಕು, ಅವರ ಒಂದು ಸ್ಟೈಲ್ ಕೂಡ ನಾನೆಲ್ಲ ನಿಜವಾಗಿ ಕೂಡ ಅವ್ರು ನೋಡಿ ಕಲಿಬೇಕು. ಇವತ್ತು ಅಂಥವ್ರು ನೋಡಿ ಎಷ್ಟೇ ಕೆಲಸಗಳ ಒತ್ತಡ ಇದ್ರೂ ಕೂಡ ಒಂದು ಜೈ ಭೀಮ್ ಹೆಸರಿಗಾಗಿ ಇವತ್ತು ಎಲ್ಲಾ ಒತ್ತಡಗಳಿಂದ ಕೂಡ ಬಂದಿದ್ದಾರೆ ಅಂತಂದ್ರೆ ನಿಜಕ್ಕೂ ಕೂಡ ಅವ್ರಿಗೆಲ್ಲರೂ ಮತ್ತೊಮ್ಮೆ ಬಹಳ ದೊಡ್ಡ ಚಪ್ಪಾಳೆ ಮೂಲಕ ಅವ್ರಿಗೆ ಗೌರವಿಸಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದೀನಿ. ನಿಜಕ್ಕೂ ಕೂಡ ಈ ರೀತಿಯ ಕಾರ್ಯಕ್ರಮಗಳು ಮೇಲೆ ಮೇಲೆ ನಡಿಬೇಕು. ಖಂಡಿತವಾಗಿ ಕೂಡ ನಾನು ಸ್ಲಂ ಬೋರ್ಡ್ ಅಧ್ಯಕ್ಷನಾಗಿ ಖಂಡಿತವಾಗಿ ಕೂಡ ಈ ಭಾಗದ ಯುವಕರಿಗೆ ನನ್ನಿಂದ ಯಾವ ತರದ ಸಹಾಯ ಬೇಕಂದ್ರೂ ಕೂಡ ಖಂಡಿತವಾಗಿ ಕೂಡ ಎಲ್ಲಾ ರೀತಿಯ ಸಹಕಾರ ಸಹಾಯ ನಿಮ್ಮ ಜೊತೆಗೆ ಇದೆ ಅನ್ನುವಂಥ ಮಾತನ್ನು ಕೂಡ ಪ್ರಸ್ತಾಪ ಮಾಡೋದ್ರ ಮೂಲಕ ಇವತ್ತು ಕ್ರಿಕೆಟ್ ಮ್ಯಾಚ್ ಅಂತಂದಾಗ ಸೋಲು ಗೆಲುವು ಇರುವಂಥದ್ದೇ. ಇದು 1700ರಲ್ಲಿ ಪ್ರಾರಂಭ ಆದಂಥದ್ದು ಬ್ರಿಟಿಷರು. ಬಹುಶಃ ಅದು 2023ಗೆ ನಮ್ಮಲ್ಲಿ ಬಂದರೂ ಕೂಡ 1923ನಲ್ಲಿ ಇಲ್ಲಿ ಬಹಳ ಪ್ರಾರಂಭ ಆಗಿತ್ತು. ಇವತ್ತು ಇಡೀ ವಿಶ್ವಕ್ಕೆ ಬಹಳ ಪ್ರತಿಯೊಬ್ಬರು ಅಚ್ಚುಮೆಚ್ಚಿನ ಕ್ರಿಕೆಟ್. ಇವತ್ತು ಅದಕ್ಕೆ ಇದರಲ್ಲಿ ನಮ್ಮ ಮಕ್ಕಳು ಕೂಡ ಬರಬೇಕು, ನಮ್ಮ ಮಕ್ಕಳು ಕೂಡ ಇದರಲ್ಲಿ ಭಾಗಿಯಾಗಬೇಕು, ಅದರಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು. ಸೋಲು ಗೆಲುವು ಸಹಜ, ಪಾರ್ಟಿಸಿಪೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಅದಕ್ಕಾಗಿ ಇಂತಹ ಕಾರ್ಯಕ್ರಮಗಳು ಹೆಚ್ಚೆಚ್ಚು ಮಾಡ್ಬೇಕು. ನೋಡ್ರಿ, ಯಾರ್ಯಾರು ಸಾಧಕರಿದ್ರು ಅವ್ರನ್ನೆಲ್ಲ ವೇದಿಕೆ ಮೇಲೆ ಕರೆಸಿ ಅವ್ರಿಗೆ ಗೌರವಿಸುವಂತ ಕೆಲಸ ಕೂಡ ನೀವು ಮಾಡಿದ್ದು ಬಹಳ ಶ್ರೇಷ್ಠ ಅನ್ನುವಂಥ ಮಾತನ್ನು ಕೂಡ ನಾನು ಪ್ರಸ್ತಾಪ ಮಾಡಿ, ನಿಜಕ್ಕೂ ಕೂಡ ಇದು ಒಂಥರ ಈ ಹೊನಲು ಬೆಳಕು ಎಲ್ಲ ನೋಡ್ತಾ ಇದ್ರೆ ನೀವು ನ್ಯಾಷನಲ್ ಲೆವೆಲ್ ಒಂದು ಕ್ರಿಕೆಟ್ ಇಲ್ಲಿ ನಡೆದಿದೆ ಅನ್ನುವಂಥ ಒಂದು ಭಾವನೆ ನನಗೆ ಬರ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ನಾನು ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.